Hello everyone, welcome back to day 3 video of Dopamine Detox. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ದ ಪ್ರಾಬ್ಲಮ್ ಅಂದರೆ ಏನು, ಆ್ಯಕ್ಚುಲಿ ಡೊಪಮೈನ್ ಅಂತ ಅಂದರೆ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಯಾವ್ಯಾವ ರೀತಿ ಡೊಪಮೈನ್ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಲೈಫಲ್ಲಿ ಅಂತಲೂ ಹೇಳಿದ್ವಿ. ಹಂಗೆ ಟಾಸ್ಕ್ ಕೊಟ್ಟಿದ್ದೆ, ಏನೆಲ್ಲ ಅಡಿಕ್ಷನ್ಸ್ ಇದೆ ನಿಮ್ಮದು ಅದು ಲೀಸ್ಟ್ ಔಟ್ ಮಾಡಿಬಿಟ್ಟು ಅದು ನಿಮಗೆ ರಿಯಲಿ ಹ್ಯಾಪಿ ಮಾಡುತ್ತಾ ಲಾಂಗ್ ಟರ್ಮಲ್ಲಿ ಅಂತ ಥಿಂಕ್ ಮಾಡಿ ಅಂತ ಹೇಳಿದ್ದೆ. ಸೊ ಇವತ್ತು ಟಾಸ್ಕ್ ಬಂದ್ಬಿಟ್ಟು ದ ಪ್ರಾಬ್ಲಮ್ ಅಂದರೆ ಈ ನ್ಯೂಟ್ರೋ ಟ್ರಾನ್ಸ್ಮಿಟರ್ ಅಂತಿದೆಯಲ್ವಾ, ಇದು ಯಾವ ಥರ ಹೈಜಾಕ್ ಆಗುತ್ತೆ ಮತ್ತು ಇದು ಹೈಜಾಕ್ ಆದಾಗಲಿಂದ ನಿಮಗೆ ಯಾವ್ಯಾವ ರೀತಿ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ರೇವಿಂಗ್ಸು, ಅಡಿಕ್ಷನ್ನು ಮತ್ತು ಓವರ್ ಸ್ಟಿಮ್ಯುಲೇಷನ್, ಈ ಫೀಲಿಂಗ್ಸು ಯಾವ ಥರ ಆಗುತ್ತೆ ಮತ್ತು ಇದನ್ನು ಯಾವ ಥರ ಹೊರಗೆ ಬರ್ಬೋದು, ಈ ಅಡಿಕ್ಷನಿಂದ ಯಾವ ಥರ ಹೊರಗೆ ಬರ್ಬೋದು ಅನ್ನೋದ್ರ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್ ಬರೋದಾದರೆ ದ ಪ್ರಾಬ್ಲಮ್ ಅಂದರೆ ಏನು, ಯಾವ್ಯಾವ ಅಡಿಕ್ಷನ್ಸು. ಫಾರ್ ಎಕ್ಸಾಂಪಲ್ ಬಂದರೆ ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಅಂದರೆ ಆಲ್ಕೋಹಾಲ್ ಇರ್ಬೋದು, ಮತ್ತು ಫುಡ್ ಕ್ರೇವಿಂಗು, ಶುಗರಿ ಐಟಮ್ಸ್, ಕೆಲವ್ರಿಗೆ ಏನಾದರೂ ಜ್ಯೂಸು ಅದು ಇದು ಕುಡಿತಾನೆ ಇರಬೇಕು ಅಂತ ಅನ್ಕೊತಾ ಇರ್ತಾರೆ. ಇನ್ನು ಕೆಲವರು ಮಸಾಲ ಐಟಮ್ ಆ ಥರದ್ದು ತಿನ್ನಬೇಕು ಅಂತ ಅನ್ಕೊತಾ ಇರ್ತಾರೆ. ಇನ್ನು ಕೆಲವರು ಪಾನ್ ಮಸಾಲ, ಈ ರೀತಿ ಅಡಿಕ್ಷನ್ಸ್ಗೆ ಕೆಲವರು ಇದು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕು ಅಥವಾ ಯೂಟ್ಯೂಬು, ಇದ್ರಲ್ಲಿ ರೀಲ್ಸ್ ನೋಡೋದಕ್ಕೆ ಹೋಗ್ತಾರೆ, ಮತ್ತೆ ನೋಡ್ತಾನೆ ಇರ್ತಾರೆ. 1 hour 2 hour ಆಗಿರೋದು ಅವ್ರಿಗೆ ಗೊತ್ತಾಗೇ ಇರಲ್ಲ. ಆ ರೀತಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಇನ್ನು ಕೆಲವರು ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಥಿಂಕಿಂಗ್ ಮಾಡೋದ್ರಿಂದ ಮತ್ತೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಕೆಲವರು, ಮತ್ತೆ ಪ್ರೊಕ್ಯಾಸ್ಟಿನೇಷನ್ ಮಾಡ್ತಾ ಇರ್ತಾರೆ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಯಾವ ಥರ ಓವರ್ಕಮ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ಕು. ಸೊ ದ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅನ್ನೋದು ಇಂಪಾರ್ಟೆಂಟು, ಮತ್ತು ಇದರಿಂದ ಆಚೆ ಯಾವ ಥರ ಬರೋದು ಅನ್ನೋದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಸೊಲ್ಯೂಷನ್ ಯಾವ ಥರ. ಸೊಲ್ಯೂಷನ್ ಅಂತ ಬಂದೋದಾದರೆ ನಾವು ಇದು ಶಾರ್ಟ್ ಟರ್ಮ್ ಪ್ರೆಜರ ಇಲ್ಲ ಲಾಂಗ್ ಟರ್ಮ, ಅಂದರೆ ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಇದರಿಂದ ನಮಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಏನಾದರೂ ಸಿಗುತ್ತಾ, ಅಥವಾ ಈಗ ಸ್ವಲ್ಪ ಸಮಯ ಮಾತ್ರ ಬೆನಿಫಿಟ್ ಸಿಗ್ಬಿಟ್ಟು ಮತ್ತೆ ಮಾಡಬೇಕು ಅಂತ ಅನಿಸ್ತಿದ್ಯಾ. ಡೊಪಾಮೈನ್ ಅಂದರೆ ಮಾಲಿಕ್ಯೂಲ್ ಆಫ್ ಮೋರ್ ಅಂದರೆ ನಮಗೆ ಆ ಎಮೋಷನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆ ಪದೇ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸ್ಮೋಕ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಆ ಡೇ ಅಲ್ಲಿ ಆ ಆಕ್ಟಿವಿಟಿ ನೀವು ಕಂಪಲ್ಸರಿ ಮಾಡಿರ್ತೀರ. ಏನು ಮಾಡದೇ ಇದ್ರೂ ಆ ಆಕ್ಟಿವಿಟಿನ ಮಾಡಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಅದನ್ನ ಡೊಪಮೈನ್ ಅಂತಾರೆ. ಸೊ ಇದರಿಂದ ಅಡ್ವರ್ಸ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹೇಗೆ ಅಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಏನೂ ಬೆನಿಫಿಟ್ ಸಿಗ್ತಾ ಇರಲ್ಲ, ಮತ್ತೆ ಟೈಮ್ ತುಂಬ ವೇಸ್ಟ್ ಆಗ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೆಡ್ ಮಾಡಿರುವಂತಹ ರಿಸಲ್ಟ್ಸು ಬರ್ತಾ ಇರಲ್ಲ, ಮತ್ತೆ ಹೆಲ್ತ್ ಅಫೆಕ್ಟ್ ಆಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಕೂಡ ಅಫೆಕ್ಟ್ ಆಗುತ್ತೆ ಇದರಿಂದ. ಮತ್ತೆ ಓವರಾಲ್ ನಿಮ್ಮ ಪಿಲ್ಲರ್ಸ್ ಅಂತಾರಲ್ಲ, 7 ಪಿಲ್ಲರ್ಸು, ಬಾಡಿ ಇರ್ಬೋದು, ಮೈಂಡ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಇದೆಲ್ಲದಕ್ಕೂ ಅಡ್ವರ್ಸ್ ಎಫೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಓವರ್ಕಮ್ ಬರೋದು ಹೆಂಗೆ, ನಾವು ಲಾಂಗ್ ಟರ್ಮ್ ಥಿಂಕ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮಲ್ಲಿ ಇದು ನಮ್ಗೆ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತ ಥಿಂಕ್ ಮಾಡೋದ್ರಿಂದ ನಾವು ಓವರ್ಕಮ್ ಮಾಡ್ಬೋದು. ಮತ್ತು ನಾವು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟು ಒಳ್ಳೆ ಹ್ಯಾಬಿಟ್ಸು, ಫಾರ್ ಎಕ್ಸಾಂಪಲ್ ಎಕ್ಸಸೈಸು, ಯೋಗ, ಜಿಮ್ಮು, ಮೆಡಿಟೇಷನ್ನು, ಈ ಥರದ್ದು ಬಿಲ್ಡ್ ಮಾಡೋದ್ರಿಂದನೂ ನಾವು ಓವರ್ಕಮ್ ಮಾಡ್ಬೋದು. ಮತ್ತು ಡೈಲಿ ರೊಟೀನ್ ಟಾಸ್ಕ್ನ ನಾವು ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅದ್ರ ಮೇಲೇ ಫುಲ್ ಫೋಕಸ್. ಫಾರ್ ಎಕ್ಸಾಂಪಲ್ಲು ನಮ್ಮ ಮೈಂಡ್ ಆಲ್ವೇಸ್ ಹೇಳ್ತಾ ಇರುತ್ತೆ ಈಸಿ ಇರೋದು ಫಸ್ಟ್ ಮಾಡೋಣ ಅಂತ. ಬಟ್ ನಾವೇನಾದರೂ ಇವತ್ತಿನ ಕೆಲಸ ಅಂತ ಲಿಸ್ಟ್ ಮಾಡ್ಕೊಂಡಾಗ ಅದ್ರಲ್ಲಿ ಯಾವ್ದು ಕಷ್ಟ ಇದೆಯೋ ಆ ಕೆಲಸವನ್ನ ಫಸ್ಟ್ ಪ್ರಿಫರೆನ್ಸ್ ತಗೊಂಡು ಅದನ್ನ ಟೆಕ್ನಿಕಾಸ್ಟ್ ಇವತ್ತು ನಾನು ಮಾಡಲೇಬೇಕು ಅಂತ ಮೈಂಡ್ಗೆ ಕೆಲಸ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರ ಮೇಲೆ ಫೋಕಸ್ ಹೋಗುತ್ತೆ. ಈ ಬ್ಯಾಡ್ ಹ್ಯಾಬಿಟ್ಸು ಅಷ್ಟೊಂದು ಅಟ್ರಾಕ್ಟ್ ಮಾಡಲ್ಲ. ಈ ಥರನೂ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ಹಾರ್ಡ್ ವರ್ಕಿಂಗ್. ಯಾವುದೇ ಆಗಲಿ ಈಸಿಯಾಗಿ ಆಗ್ಬಿಡಲ್ಲ. ನೀವು ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ತಾ ಇರ್ತೀರಲ್ವ, ಅದ್ರ ಮೇಲೆ ರಿಸಲ್ಟ್ಸ್ ಬರುತ್ತೆ. ಹೋಪ್ಫುಲಿ ನಿಮಗೆ ಈ ಥರ ಮಾಡೋದ್ರಿಂದ ನಿಮ್ಮ ಅಡಿಕ್ಷನ್ನ ಓವರ್ಕಮ್ ಮಾಡ್ಬೋದು ಅಂತ ಅನಿಸಿರುತ್ತೆ ಅಂತ ನನ್ನ ನಂಬಿಕೆ. ಸೊ ಇದನ್ನ ಫಾಲೋ ಮಾಡ್ತೀರಾ ಅಂತ ನಂಬ್ತಾ ನೆಕ್ಸ್ಟ್ ಡೇ ಅಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಗುಡ್ ಬೈ, ಥ್ಯಾಂಕ್ ಯು.